ಆರ್ ಮತ್ತೆ KMF ಸಹಯೋಗದೊಂದಿಗೆ ಮತ್ತೆ ಸದರನ್ ಜೋನ್ ಡೈರಿ ಅಸೋಸಿಯೇಷನ್ ಅವರ ಸಹಯೋಗದೊಂದಿಗೆ ಆಚರಣೆ ಮಾಡ್ತಾ ಇದ್ವಿ. ಇದು ಜೂನ್ 1 ಅಲ್ಲಿ ವಿಶ್ವ ಹಾಲು ದಿನ ಅಂತ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ. ಅದನ್ನ ಇವತ್ತು ಈ ಸಂಸ್ಥೆಯಿಂದ KMF ಮತ್ತೆ ಸದರನ್ ಜೋನ್ ಇಂಡಿಯನ್ ಡೈರಿ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ಮಾಡಿದ್ದೀವಿ. ವಿಶ್ವ ಹಾಲು ದಿನಾಚರಣೆಯನ್ನು ಆಚರಣೆ ಮಾಡೋದು ಉದ್ದೇಶ ಏನು ಅಂತಂದ್ರೆ, ವಿಶ್ವಸಂಸ್ಥೆ ಜೂನ್ 1ನೇ ತಾರೀಕನ್ನ ವಿಶ್ವ ಹಾಲು ದಿನಾಚರಣೆಯನ್ನಾಗಿ ಮಾಡಬೇಕು ಮತ್ತು ಹಾಲಿನ ಮಹತ್ವ ಮತ್ತು ಅದರ ಉದ್ದೇಶ ಏನಿದೆ ಅದನ್ನ ಎಲ್ಲ ಸಾರ್ವಜನಿಕರಿಗೆ ಮತ್ತು ವಿಶ್ವದ ನಾಡಿನ ದೇಶದ ಜನರಿಗೆ ಅದನ್ನ ತಿಳುವಳಿಕೆ ಕೊಡಬೇಕು. ಹಾಲು ಒಂದು ಪೌಷ್ಟಿಕಯುಕ್ತ ಆಹಾರ ಮತ್ತು ಸಮತೋಲಿತ ಆಹಾರ. ಹಾಗಾಗಿ ವಿಶ್ವ ಹಾಲು ದಿನಾಚರಣೆ ದಿನದಿಂದ ನಾವು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಬಳಸೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ, ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಮತ್ತು ಅದರದ ಪೌಷ್ಟಿಕಾಂಶಗಳನ್ನು ಈ ಮಾಲ್ನ್ಯೂಟ್ರಿಷನ್ಸ್, ವಿಶೇಷವಾಗಿ ಮಾಲ್ನ್ಯೂಟ್ರಿಷನ್ಸ್ ಚಿಲ್ಡ್ರನ್ಸು ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಹೆಚ್ಚು ಪೋಷಕಾಂಶವುಳ್ಳ ಹಾಲು ಕೊಡಬೇಕು ಅನ್ನೋದು ಇದರ ಮಹತ್ವದ ಉದ್ದೇಶ. ಜೊತೆಗೆ ಈ ಡೈರಿ ಫಾರ್ಮಿಂಗ್ ಏನು ಮಾಡ್ತಾ ಇದ್ವಿ, ಡೈರಿ ಫಾರ್ಮಿಂಗ್ ಕೂಡ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಮತ್ತು ಎಸ್ಪೆಷಲಿ ವುಮೆನ್ ಎಂಪವರಿಂಗ್ಗೆ ಇದು ತುಂಬ ಉಪಯುಕ್ತವಾಗಿರೋದ್ರಿಂದ ಡೈರಿ ಫಾರ್ಮಿಂಗ್ನು ಕೂಡ ನಾವು ಇಂಪ್ರೂವ್ ಮಾಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮಹತ್ವ ತಿಳಿಸ್ಬೇಕು, ಹಾಲಿನ ಉಪಯೋಗನೂ ಕೂಡ ತಿಳಿಸ್ಬೇಕು ಅನ್ನೋದು ಈ ದಿನಾಚರಣೆಯ ಉದ್ದೇಶ. ಹಾಗಾಗಿ ICAR ಮತ್ತು NIMP ಜೊತೆಗೆ ನಮ್ಮ KMF, IDSO ಜೋನ್ ಇವರೆಲ್ಲರೂ ಕೂಡ ಸಹಯೋಗದಲ್ಲಿ ಮಾಡ್ತಾ ಇರೋದೇನು, ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮಹತ್ವವನ್ನು ಎಲ್ರಿಗೂ ತಿಳುವಳಿಕೆ ನೀಡಬೇಕು. ಕೆಲವು ತಪ್ಪು ಕಲ್ಪನೆಗಳಿರ್ತದೆ, ಹಾಲು ಸೇವಿಸೋದ್ರಿಂದ ಏನಾಗುತ್ತೆ ಅಥವಾ ಹಾಲನ್ನು ಹ್ಯಾಗೆ ಸೇವಿಸಿದ್ರೆ, ಈ ಕೆಲವು ನೀವು ನೋಡ್ತೀರಾ ಹಾಲು ಮತ್ತು ತುಪ್ಪ ಬಳಸಿದ್ರೆ ಇದು ಕೊಬ್ಬಿನ ಅಂಶ ಇರೋದ್ರಿಂದ ಅದನ್ನು ಹೆಚ್ಚು ಬಳಸಬಾರ್ದು, ಅದಕ್ಕೆ ತಪ್ಪು ಕಲ್ಪನೆಗಳಿರ್ತವೆ. ಆ ಥರದ ತಪ್ಪು ಕಲ್ಪನೆಗಳನ್ನು ಜನಗಳಿಗೆ ಸರಿಸಬೇಕಾಗುತ್ತೆ. ಅದ್ರ ಬಗ್ಗೆ ತಿಳುವಳಿಕೆ ನೀಡಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಹೆಚ್ಚು ಬಳಸಬೇಕು. ಆ ನಿಟ್ಟಿನಲ್ಲಿ ಈ ದೇಶದ ರೈತರು ಮತ್ತು ಡೈರಿ ಫಾರ್ಮರ್ಸ್ಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಸರ್, ಯುವಕರು ಬಹಳ ಕಮ್ಮಿ ನೋಡ್ಕೊಳ್ತಿದ್ದಾರೆ ಡೈರಿ ಫಾರ್ಮಿಂಗ್ ಮಾಡೋದ್ರಿಂದ. ಅದೇ ನಮ್ಮ ಈಗ ಹಿರಿಯ ಒಬ್ರು ಉದ್ಯಮಿ ಹೇಳಿದ್ರು, ಡಾಕ್ಟರ್ ಕ್ಯಾಪ್ಟನ್ ಗೋಪಿನಾಥ್ ಅವ್ರು ಹೇಳ್ತಾ ಇದ್ರು, ಅವರು ಕೂಡ ಒಬ್ಬ ಉದ್ಯಮಿಯಾಗಿ ಯಶಸ್ವಿ ಉದ್ಯಮಿ ಆಗಿದ್ರು ಕೂಡ ಸಿವಿಲ್ ಏವಿಯೇಷನ್ ಅಲ್ಲಿ ಕೆಲಸ ಮಾಡಿದ್ರು ಕೂಡ ಕೃಷಿನಲ್ಲೂ ಕೂಡ ನಾವು ಇನ್ನೂ ತೊಡಗಿಸ್ಕೊಂಡಿದ್ದೀವಿ. ಯಾಕೆ ಅಂತಂದ್ರೆ ಕೃಷಿಗೆ ಅಷ್ಟೇ ಮಹತ್ವ ಇದೆ, ಅದೇ ರೀತಿ ಡೈರಿ ಫಾರ್ಮಿಂಗು ಕೂಡ ಇಂಪಾರ್ಟೆನ್ಸ್ ಇದೆ. ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ, ಜೀವನ ಮತ್ತು ಆರ್ಥಿಕ ಸಬಲೀಕರಣ ಆಗಲಿಕ್ಕೆ ಡೈರಿ ಫಾರ್ಮಿಂಗ್ ಮಾಡಬೇಕು. ಕೇವಲ ನಾವು ಸರ್ಕಾರಿ ಉದ್ಯೋಗನೇ ಬೇಕು ಅಥವಾ ಖಾಸಗಿ ಉದ್ಯೋಗನೇ ಬೇಕು ಅನ್ನೋದೇನಿಲ್ಲ. ಸರಿಯಾದ ಪ್ರಮಾಣದಲ್ಲಿ ನಾವು ಡೈರಿ ಫಾರ್ಮಿಂಗ್ನ ಮಾಡಿದ್ರೆ, ಹೈನುಗಾರಿಕೆಯನ್ನು ಮಾಡಿದ್ರೆ ಅದು ಕೂಡ ಲಾಭದಾಯಕವಾದ ಹುದ್ದೆ, ಅದನ್ನು ಕೂಡ ಚೆನ್ನಾಗಿ